ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಮುಂದೆ ಹೇಳ್ಬೇಕಲ್ಲ. ಚೀಫ್ ಜಸ್ಟಿಸ್ ಪ್ರತಿಯೊಂದು ನಾವು ಒದಿಸಿದ್ದೀವಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ, ಅವರು ನಾವು ಒಂದೇ ಸಾರಿ MLA ಆದವರು. ಕೇಳಿದ್ವಿ ಮರೆಯ, ಎಲ್ಲ ಕಡೆ ಕೇಳಿದ್ದೇವೆ, ಎಲ್ಲ ಕಡೆ ಕೇಳಿದ್ದೇವೆ. ಅವ್ರು ಬರೆದು ಇದ್ದಾರೆ ಇಶ್ಯೂ 25 lakhs ಅಂತ, 1 crores ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಮುಂದೆ 100% we will succeed in our attempt. ಇಲ್ಲ 1 month 15 days ವೇಟ್. ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಮುಂದೆ ಹೇಳ್ಬೇಕಲ್ಲ. ಚೀಫ್ ಜಸ್ಟಿಸ್ ಪ್ರತಿಯೊಂದು ನಾವು ಒದಿಸಿದ್ದೀವಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ, ಅವರು ನಾವು ಒಂದೇ ಸಾರಿ MLA ಆದವರು. ಕೇಳಿದ್ವಿ ಮರೆಯ, ಎಲ್ಲ ಕಡೆ ಕೇಳಿದ್ದೇವೆ, ಎಲ್ಲ ಕಡೆ ಕೇಳಿದ್ದೇವೆ. ಅವ್ರು ಬರೆದು ಇದ್ದಾರೆ ಇಶ್ಯೂ 25 lakhs ಅಂತ, 1 crores ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಮುಂದೆ 100% we will succeed in our attempt. ಇಲ್ಲ 1 month 15 days ವೇಟ್. ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಮುಂದೆ ಹೇಳ್ಬೇಕಲ್ಲ. ಚೀಫ್ ಜಸ್ಟಿಸ್ ಪ್ರತಿಯೊಂದು ನಾವು ಒದಿಸಿದ್ದೀವಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ, ಅವರು ನಾವು ಒಂದೇ ಸಾರಿ MLA ಆದವರು. ಕೇಳಿದ್ವಿ ಮರೆಯ, ಎಲ್ಲ ಕಡೆ ಕೇಳಿದ್ದೇವೆ, ಎಲ್ಲ ಕಡೆ ಕೇಳಿದ್ದೇವೆ. ಅವ್ರು ಬರೆದು ಇದ್ದಾರೆ ಇಶ್ಯೂ 25 lakhs ಅಂತ, 1 crores ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಮುಂದೆ 100% we will succeed in our attempt. ಇಲ್ಲ 1 month 15 days ವೇಟ್. ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಮುಂದೆ ಹೇಳ್ಬೇಕಲ್ಲ. ಚೀಫ್ ಜಸ್ಟಿಸ್ ಪ್ರತಿಯೊಂದು ನಾವು ಒದಿಸಿದ್ದೀವಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ, ಅವರು ನಾವು ಒಂದೇ ಸಾರಿ MLA ಆದವರು. ಕೇಳಿದ್ವಿ ಮರೆಯ, ಎಲ್ಲ ಕಡೆ ಕೇಳಿದ್ದೇವೆ, ಎಲ್ಲ ಕಡೆ ಕೇಳಿದ್ದೇವೆ. ಅವ್ರು ಬರೆದು ಇದ್ದಾರೆ ಇಶ್ಯೂ 25 lakhs ಅಂತ, 1 crores ಅಂತ. ಅದರಲ್ಲಿ ಅಂಥವು ಎಷ್ಟಿದೆ,
ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಹಾಂ, ಮುಂದೆ 100% ವಿಲ್ ಸಕ್ಸೀಡ್ ಇನ್ ಅವರ್ ಅಟೆಂಪ್ಟ್. ಅದು ತಡ ಆಗೋವರೆಗೆ ನಿಮ್ಮ ಟರ್ಮೇ ಮುಗಿದೋಗುತ್ತೆ. ಇಲ್ಲ 1 month 15 days ವೇಟ್. ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು, ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ, ಬಟ್ ಚೀಫ್ ಜಸ್ಟಿಸ್ ಮುಂದೆ ಹೇಳಬೇಕಲ್ಲ. ಚೀಫ್ ಜಸ್ಟಿಸ್ ಪ್ರತಿಯೊಂದು ನಾವು ಒದಿಸಿದ್ದೀವಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಾವು ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಅವತ್ತು, ಯಾಕೆ ಡಿಸ್ಪಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ ಅವರು, ನಾವು ಒಂದೇ ಸಾರಿ MLA ಆದವರು. ಸರ್ ತಾವು ಅಧಿವೇಶನದಲ್ಲಿ ಈ ವಿಚಾರ ಕೇಳಬೇಕಾಗಿತ್ತು. ಕೇಳಿದ್ವಿ ಮರೆಯ, ಎಲ್ಲ ಕಡೆ ಕೇಳಿದ್ದೇವೆ, ಅವ್ರು ಬರೆದು ಇದ್ದಾರೆ. ಇಶ್ಯೂ 25 lakhs ಅಂತ, 1 crores ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಹಾಂ, ಮುಂದೆ 100% ವಿಲ್ ಸಕ್ಸೀಡ್ ಇನ್ ಅವರ್ ಅಟೆಂಪ್ಟ್. ಅದು ತಡ ಆಗೋವರೆಗೆ ನಿಮ್ಮ ಟರ್ಮೇ ಮುಗಿದೋಗುತ್ತೆ. ಇಲ್ಲ 1 month 15 days ವೇಟ್. ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು, ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ, ಬಟ್ ಚೀಫ್ ಜಸ್ಟಿಸ್ ಮುಂದೆ ಹೇಳಬೇಕಲ್ಲ. ಚೀಫ್ ಜಸ್ಟಿಸ್ ಪ್ರತಿಯೊಂದು ನಾವು ಒದಿಸಿದ್ದೀವಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಾವು ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಅವತ್ತು, ಯಾಕೆ ಡಿಸ್ಪಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ ಅವರು, ನಾವು ಒಂದೇ ಸಾರಿ MLA ಆದವರು. ಸರ್ ತಾವು ಅಧಿವೇಶನದಲ್ಲಿ ಈ ವಿಚಾರ ಕೇಳಬೇಕಾಗಿತ್ತು. ಕೇಳಿದ್ವಿ ಮರೆಯ, ಎಲ್ಲ ಕಡೆ ಕೇಳಿದ್ದೇವೆ, ಅವ್ರು ಬರೆದು ಇದ್ದಾರೆ. ಇಶ್ಯೂ 25 lakhs ಅಂತ, 1 crores ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಹಾಂ, ಮುಂದೆ 100% ವಿಲ್ ಸಕ್ಸೀಡ್ ಇನ್ ಅವರ್ ಅಟೆಂಪ್ಟ್. ಅದು ತಡ ಆಗೋವರೆಗೆ ನಿಮ್ಮ ಟರ್ಮೇ ಮುಗಿದೋಗುತ್ತೆ. ಇಲ್ಲ 1 month 15 days ವೇಟ್.